ಅಂಜಲಿ ಅಂಜಲಿ ಅಂಜಲಿ. ಅದು ಒಂದ್ಸಲ ಅಲ್ಲ, 2 ಸಲ ನೀನು ಅವನ ಪ್ರಾಣ ಉಳಿಸಿದ್ಯಾ. ನಿನಗೇನು ಕೊಟ್ಟು ನಿನ್ನ ಋಣನ ತೀರಿಸ್ಲಿಕ್ಕಂದ? ಏನು ಕೊಡ್ಬೇಡ ಅಮ್ಮ, ನೀನು ನನ್ನ ಜೊತೆನೇ ಇರು, ಎಲ್ಲೂ ಬಿಟ್ಟು ಹೊಡ್ಬೇಡ. ನೀನು ನನ್ನೇ ಮುದ್ದು ಮಾಡ್ತಿರು, ಆಯ್ತಾ? ಆಯ್ತು ಕಂದ, ಯಾವಾಗಲೂ ನಾನಿನ್ನ ಮುದ್ದು ಮಾಡ್ತಾ ಇರ್ತೀನಿ. ನಿನ್ನ ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ. ನಾನು ಯಾರನ್ನ ಯಾವ ಕ್ಷಣದಲ್ಲಿ ಬೇಕಾದ್ರೂ ಮನೆ ಬಿಟ್ಟು ಓಡಿಸ್ಬಿಡ್ಬಹುದು. ಆದರೆ ಮನೆಯ ಹಿರಿಯಳಾಗಿ ನಾನು ಆ ರೀತಿ ನಡ್ಕೋಬಾರ್ದು ಅಂತ ಇಷ್ಟು ದಿವಸದಿಂದ ಸುಮ್ಮನೆ ಇದ್ದೀನಿ. ನನ್ನ ಮನೆ ಮರ್ಯಾದೆನ ಮಣ್ಣು ಪಾಲು ಮಾಡಬಾರ್ದು ಅಂತ ಇಷ್ಟು ದಿನ ಸಹಿಸ್ಕೊಂಡು ಸುಮ್ಮನೆ ಇದ್ದೆ. ಆದರೆ ನನ್ನ ಸಹನೆಗೂ ಒಂದು ಮಿತಿ ಇದೆ. ಅಜ್ಜಿ, ಮುದ್ಕೆ ಡಬ್ಬ ಅಂತಲ್ಲ, ಮಂತ್ರವಾದ ಅಂತ ಬೈತಾಳೆ. ಹಿಂದೆ ನಾನು ಮುದುಕಿ ಹಾಳಾದವಳು ಅಂತ ಬೈಕೊಳ್ತೀರಿ ಅಂತ ನನಗೆ ಗೊತ್ತು. ಅದಕ್ಕೆ ಪೂಜೆನೇವ ಮಾಡಿಕೊಂಡು ಹೊಗೆ ಹಾಕೋಕೆ ನೋಡ್ತೀರಾ? ಎಷ್ಟು ಧೈರ್ಯ ಇರಬೇಕು ನಿಮಗೆ. ನಾನು ಮುದುಕಿ, ಬಿದ್ದು ಹೋಗೋ ಮರ, ಯಾವಾಗ ಬೇಕಾದರೂ ಹೋಗಬಹುದು. ಇವತ್ತೇ ಹೋಗ್ಬೋದು, ಇಲ್ಲ ನಾಳೆನೂ ಹೋಗಬಹುದು. ನಾಳೆ ಹೋಗ್ಬೇಕಾದವಳು ಇವತ್ತೇ ಹೋದ್ರೂ ಹೋಗ್ಬಿಡ್ಬೋದು. ಆದರೆ ಬಾಳಿ ಬದುಕಬೇಕಾದ ಮಕ್ಕಳ ಜೀವನದಲ್ಲಿ ಚೆಲ್ಲಾಟ ಆಡಿದ್ರೆ ಅದನ್ನು ನೋಡ್ಕೊಂಡು ನಾವು ಸುಮ್ಮನೆ ಇರೋದಿಲ್ಲ. ಅತ್ತೆ, ಈಗ ಯಾರು ಏನು ಮಾಡಿದ್ರು ಅಂತ ಸ್ಪಷ್ಟವಾಗಿ ಹೇಳಿ. ಯಾಕೀಗ ಅಡ್ಗೋಡೆ ಮೇಲೆ ದೀಪ ಇಟ್ಟಾಗಿ ಮಾತಾಡ್ತಿದ್ದೀರಾ? ಮಾಡಿ ಚಿಕ್ಕಮ್ಮ, ಸರಿಯಾಗಿ ಹೇಳಿ. ಅದು ಕೂಡ ದೀಪ ಅಂತ ಏನೋ ಇಡ್ತಿದ್ದಾರೆ, ನನಗೆ ಅರ್ಥ ಆಗ್ತಾನೆ ಇಲ್ಲ. ಹೇಳ್ತೀನಿ, ಸ್ಪಷ್ಟವಾಗಿ ಹೇಳ್ತೀನಿ. ನನಗೇನು ಯಾರ್ದು ಭಯ ಇಲ್ಲ. ರಾಗಿಣಿ, ನೀನು ಈ ಕ್ಷಣ ಮನೆ ಬಿಟ್ಟು ಹೋಗ್ಬೇಕು. ಅತ್ತೆ, ಏನ್ ಮಾತಾಡ್ತಿದ್ದೀರಾ ನೀವು? ರಾಗಿಣಿ ಯಾಕೆ ಮನೆ ಬಿಟ್ಟು ಹೋಗ್ಬೇಕು ಅಂತ ತಪ್ಪು ಅವಳೇನ್ ಮಾಡಿದಾಳೆ? ಏನು ಮಾಡಿದಾಳೆ ಅನ್ನೋದನ್ನ ನಾನು ಹೇಳ್ಬೇಕಾ? ನಿನ್ನ ಕುಮ್ಮಕ್ಕಿಲ್ದೆ ಅವಳು ಯಾವ ಕೆಲಸ ಮಾಡೋದಕ್ಕೆ ಸಾಧ್ಯ? ಅಮ್ಮ, ಏನು ಹೇಳಿ ಏನು ಪ್ರಯೋಜನ? ಕಣ್ ಕಾಣದೇ ಇರೋರಿಗೆ, ಕಿವಿ ಕೇಳದೇ ಇರೋರಿಗೆ ಎಲ್ಲದೆಲ್ಲ ಹೇಳಿ ಯಾರೋ ತಲೆ ಕೆಡಿಸಿದ್ದಾರೆ. ಇದರಲ್ಲಿ ಅಜ್ಜಿ ತಪ್ಪು ಏನೂ ಇಲ್ಲ ಬಿಡಿ. ಏನಜ್ಜಿ, ನಾನು ನಿಮ್ಮ ಪಾಲ್ಗೆ ಅಷ್ಟು ಕೆಟ್ಟವಳಾಗ್ಬಿಟ್ನಾ? ಅದು ಒಳ್ಳೆ ಮನೆ ಬೇಕು ಅಂತ ಒದ್ದಾಡ್ತಿದ್ರಿ. ಚೆನ್ನೈಯಿಂದ ಬಂದು ನಾನೇ ಮುಂದೆ ನಿಂತು ಮನೆನೂ ಕಟ್ಟಿಸ್ದೆ. ಕಟ್ಟಿಸ್ದೆ. ಅದನ್ನು ಕಟ್ಸುವಾಗ ಟನ್ಗಟ್ಟಲೆ ಸಿಮೆಂಟು, ಜಲ್ಲಿಕಲ್ಲು, ಕಬ್ಬಣನೆಲ್ಲ ತಿಂದ್ಯಲ್ಲ, ಅದನ್ನ ಮೊದಲು ಹೇಳು. ಅದನ್ನೆಲ್ಲ ತಿಂತಾರ? ಯಾಕೆ, ನಿಮಗೆ ಬೇಕಿತ್ತ? ಎಷ್ಟು ಆಸ್ತಿ ಇದ್ರೇನು ನೆಮ್ಮದಿಯಾಗಿರೋದಕ್ಕೆ ಒಂದು ಸೋರು ಅಂತ ಇರಲಿಲ್ಲ. ಈ ಬಾಡಿಗೆ ಮನೆ ನೋಡಿ ನಿಮ್ಮನ್ನೆಲ್ಲ ತಂದು ಇಲ್ಲಿ ಸೇರಿಸ್ದೆ. ನೀವೆಲ್ಲ ಚೆನ್ನಾಗಿರ್ಬೇಕು ಅಂತ ಬಯಸ್ದೆ. ಈ ಮನೆಗೆ ಒಳ್ಳೇದಾಗ್ಲಿ, ಅಜ್ಜಿಗೆ ಒಳ್ಳೇದಾಗ್ಲಿ, ಅತ್ತಿಗೆಗೆ ಒಳ್ಳೇದಾಗ್ಲಿ ಅಂತ
ಪೂಜೆ ಪುನಸ್ಕಾರ ಎಲ್ಲ ಮಾಡಿದೆ. ಅದು ತಪ್ಪ ಅಜ್ಜಿ. ಅದಕ್ಕೆ ಮನೆ ಮಗಳಾದ ನನಗೆ ಮನೆ ಬಿಟ್ಟು ಹೋಗೋ ಬಹುಮಾನನ? ಅಜ್ಜಿ ಈ ಮಂತ್ರವಲಯತೆ ಇಷ್ಟುದ್ದ ಏನನ್ನೋ ಹೇಳ್ತಿದ್ದಾಳೆ. ಮತ್ತೆ ತಮ್ಮನ ತಲೆ ಕೆಡ್ಸಕ್ಕೆ ಯಾಕೆ ಕಡಿ ಹಾಕಿದ್ದು ಅಂತ ಕೇಳ. ಏ ರಾಗಿಣಿ, ಎಲ್ರನ್ನೂ ಉದ್ಧಾರ ಮಾಡೋಕೆ ಅವತಾರ ಎತ್ತಿ ಬಂದಿರೋ ತರಹ ಆಡಬೇಡ. ಹತ್ತು ಮನೆ ಕಟ್ಟಿಸೋದಕ್ಕಿಂತ ಒಂದು ಮನೆ ಒಡೆದೇ ಇರೋದು ಶ್ರೇಷ್ಠ ಅಂತ ತಿಳ್ಕೊ. ಆದರೆ ನೀನು ಈ ಮನೆ ಮನಸ್ಸುಗಳನ್ನೆಲ್ಲ ಒಡೆದು ಚೂರು ಚೂರು ಮಾಡಿಟ್ಬಿಟ್ಟೆ. ಈ ಮನೇಲಿ ಭೂತ ಇದೆ, ಅದನ್ನು ಓಡಿಸ್ತೀನಿ ಅನ್ನೋ ನೆಪ ಮಾಡಿಕೊಂಡು ನನ್ನ ಮರಿ ಮೊಮ್ಮಗ ಕಿಶೋರನ ತಲೆ ಕೆಡ್ಸೋಕೆ ತಾನೇ ನೀನು ಆ ಢೋಂಗಿ ಸ್ವಾಮಿನ ಕರೆಸಿದ್ದು. ಈ ವಿಷಯ ಈ ಮುದುಕಿಗೆ ಹೇಗೆ ಗೊತ್ತಾಯ್ತು? ನೀನು ನಾನೀಗ ನನ್ನ ತಪ್ಪುಗಳನ್ನೆಲ್ಲ ತಿದ್ಕೋತಾ ಇದ್ದೀನಿ, ಪಶ್ಚಾತ್ತಾಪ ಪಡ್ತಾ ಇದ್ದೀನಿ ಅಂತ ಹೇಳಿದ್ದೆಲ್ಲ ಬರೀ ನಾಟಕ ಅಂತ ಗೊತ್ತು ನನಗೆ. ಈ ಕ್ಷಣ ನಿನ್ನ ಮನೆ ಬಿಟ್ಟು ಹೊರಟೋಗ್ಬೇಕು. ಅಜ್ಜಿ, ನಾನು ಯಾವ ತಪ್ಪು ಮಾಡಿಲ್ಲ. ಆದರೂ ನೀವು ಹೇಳೋಕ್ಕೆ ಮುಂಚೆನೇ ನಾನು ಅಮ್ಮ ಮನೆ ಬಿಟ್ಟು ಹೋಗಬೇಕು ಅಂತ ಡಿಸೈಡ್ ಮಾಡಿದ್ವಿ. ಇಲ್ಲಿರೋ ಭೂತ ಚಿತ್ರಹಿಂಸೆ ಸಹಿಸ್ಕೊಂಡು ಇಲ್ಲಿರೋದಕ್ಕೆ ನಮಗೇನು ತಲೆ ಕೆಟ್ಟಿಲ್ಲ. ಆ ಸ್ವಾಮಿ ಡೋಂಗಿ ಸ್ವಾಮಿನೇ ಇರ್ಬೋದು, ಆದರೆ ಅವನು ಹೋಗ್ತಾ ಒಂದು ಮಾತು ಹೇಳೋದ ಎಲ್ರಿಗೂ ನೆನಪಿದ್ಯಾ? ಈ ಮನೆಯಲ್ಲಿ ಒಂದು ನಿಜವಾದ ಭೂತ ಇದೆ, ಅದು ಒಂದಲ್ಲ ಒಂದು ದಿವಸ ನಿಮ್ಗೊಂದು ಗತಿ ಕಾಣಿಸತ್ತೆ ಅಂತ. ಆ ಮಾತು ಮಾತ್ರ ಸುಳ್ಳಲ್ಲ, ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿ ನಾನಿದ್ದೀನಿ. ಆ ಭೂತದಿಂದ ಚಿತ್ರಹಿಂಸೆ ಅನುಭವಿಸ್ತಾ ಇದ್ದೀನಿ. ರಾಗಿಣಿ, ಬಾಯಿಗೆ ಬಂದಂಗೆ ಮಾತಾಡ್ಬೇಡ. ಈ ಮನೇಲಿ ಯಾವ ಭೂತನೂ ಇಲ್ಲ. ನೀನು ಆ ಸ್ವಾಮಿ ಥರ ನಮ್ಮ ಕಣ್ಣಿಗೆ ಮಣ್ಣು ಎರ್ಚಕ್ಕೆ ನೋಡ್ಬೇಡ. ಅಣ್ಣ, ನಾನು ನಿಜ ಹೇಳ್ತಿದ್ದೀನಿ. ಬೇಕಾದ್ರೆ ನಿನ್ನ ಹೆಂಡ್ತಿನ ಕೇಳು. ಆ ಭೂತನ ಉಪಚಾರ ಮಾಡಿ ಸಾಕೊಂಡಿರೋಳೆ ನಿನ್ನ ಹೆಂಡ್ತಿ. ರಾಗಿಣಿ ಹೇಳ್ತಿರೋದ್ರಲ್ಲಿ ಸತ್ಯ ಇದೆ ಅನಿಸ್ತಿದೆ. ಅವತ್ತು ಬಿಲ್ಡರ್ಸ್ಗಳು ಮನೆಗೆ ಬಂದಾಗ ತಮಗೆ ತಾವೇ ಹೊಡೆದಾಡ್ಕೊಂಡ್ಬಿಟ್ರು. ಫಸ್ಟ್ ಟೈಮ್ ಈ ಮನೇಲಿ ಏನೋ ಅಗೋಚರವಾದ ಶಕ್ತಿ ಇದೆ ಅನ್ನೋದು ಅನುಭವಕ್ಕೆ ಬಂತು. ಇಲ್ಲ ಚೇತನ್, ಹಾಗೆಲ್ಲ ಏನೂ ಇಲ್ಲ. ನೀವು ಯಾವುದೋ ಭ್ರಮೇಲಿದ್ದೀರಾ ಅಷ್ಟೇ. ನಿತ್ಯ, ಪ್ಲೀಸ್, ನೀನು ನನ್ನ ಬಾಯಿ ಮುಚ್ಚೋದಕ್ಕೆ ನೋಡಬೇಡ. ಅದಕ್ಕೆ ಆಸ್ಪತ್ರೆಗೆ ಸೇರಿದಾಗಿಂದ ನೀನು ತುಂಬಾ ಬದಲಾಗಿದೆಯಾ. ಒಬ್ಬೊಬ್ಬಳೇ ಏನೇನೋ ಮಾತಾಡ್ತಿರ್ತೀಯ. ನಾನು ತುಂಬ ಸಲ ನೀನು ಅಬ್ಸರ್ವ್ ಮಾಡಿದ್ದೆ, ಆದರೆ ಹೇಳಿರಲಿಲ್ಲ ಅಷ್ಟೇ. ಈ ಮನೇಲಿ ಏನು ನಡೀತಿದೆ ಯಶೋದ? ಏನಿದೆಲ್ಲ? ರಾಗಿಣಿ ಹೇಳ್ತಾ ಇರೋದು ನಿಜನಾ? ಇಲ್ಲ ರೀ, ಈ ಮನೇಲಿ ಯಾವ ಭೂತನೂ ಇಲ್ಲ. ಸತ್ಯ ಹೇಳು ಯಶೋದ,
ಇವತ್ತೇ ಎಲ್ಲ ತೀರ್ಮಾನ ಆಗಬೇಕು. ನೋಡಿ, ನನ್ನ ಮಾತು ಕೇಳಿ, ನಾನು ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಈಗ ಈ ವಿಷಯ ಬಿಡಿ. ನೀನು ಏನು ಮಾತಾಡಬೇಕು ಅಂತಿದ್ಯೋ ಅದನ್ನ ಈಗಲೇ ಇಲ್ಲೇ ಎಲ್ರ ಮುಂದೆನೂ ಹೇಳು. ಇಲ್ಲ ಅಂತ ಹೇಳ್ತಾ ಇದ್ದೀನಲ್ಲ, ಅಂಥದ್ದೆಲ್ಲ ಏನೂ ಇಲ್ಲ. ಅಣ್ಣ ನಂಬೇಡ, ಈ ಮನೆಗೆ ಬಂದಾಗಿಂದ ಚಿತ್ರ ವಿಚಿತ್ರಗಳು ನಡೀತಾ ಇವೆ. ನೋಟ್ ಹಾರೋಗಿದ್ದನ್ನ ಮರ್ತು ಬಿಟ್ಯಾ? ಇದೆಲ್ಲ ಆ ಭೂತ ಚೇಷ್ಟೆನೆ. ನನಗೂ ಈಗ ನೆನಪಾಗ್ತಾ ಇದೆ. ಕೆಲವು ನಂಬೋಕೆ ಆಗದೇ ಇರೋ ಅನುಭವಗಳು ನನಗೂ ಆಗಿದೆ. ಯಶೋಧ, ನಿಜ ಹೇಳು, ಆ ಶಕ್ತಿ ಯಾವುದು ಅಂತ ನಿನಗೆ ಗೊತ್ತಾ? ಅದು ಭೂತನೇನಾ? ಬಾಮು, ನನಗಾಗಿರೋ ಆ ಭೂತದ ಅನುಭವನ ಹೇಳ. ನಿಮ್ಮನ್ನು ಕೇಳಿದ್ರ ಅವರು? ಇಲ್ಲ. ಮತ್ತೆ ತೆಪ್ಪು ಕೂತ್ಕೊಳ್ರಿ ಸುಮ್ಮನೆ. ಏನು ನಡೀತಿದೆ ಬಂಗಾರಿ? ಅಜ್ಜಿ, ಕಿಶೋರ್ ಅಪ್ಪ ಈ ಮನೆ ಭೂತದ ವಿಷಯ ಹೇಳು ಅಂತ ಅಮ್ಮನ ಕೇಳ್ತಿದ್ದಾರೆ. ಮಂತ್ರವಾದಿ ಅತ್ತೆ ನನ್ನ ಭೂತ ಅನ್ಕೊಂಡು ಅಮ್ಮಂಗೆ ಕಾಟ ಕೊಡ್ತಿದ್ದಾಳೆ. ಏ ಯಶೋದ, ಅವನು ಅಷ್ಟೊಂದು ಕೇಳ್ಕೊತಿದ್ದಾನಲ್ಲೇ, ಇನ್ನೂ ಯಾಕೆ ಎಲ್ಲ ವಿಷಯನೂ ಮುಚ್ಚಿಡ್ತಿದ್ಯಾ? ಆ ಭೂತ ಇದೆ, ಅದನ್ನ ನಾನೇ ಸಾಕೊಂಡಿದ್ದೀನಿ ಅಂತ ಇದ್ದದ್ದನ್ನ ಇದ್ದಾಗ ಹೇಳ್ಬಿಡು. ಇಷ್ಟು ವರ್ಷ ನೀನು ನನ್ನ ಹತ್ರ ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ. ಈಗ ಯಾಕೆ ಹೀಗೆ ನಡ್ಕೋತಿದ್ಯಾ? ನೀನು ಒದ್ದಾಟ ನೋಡ್ತಿದ್ರೆ ನಿನ್ನ ಮನಸ್ಸಲ್ಲಿ ದೊಡ್ಡ ಯುದ್ಧನೇ ನಡೀತಿದೆ ಅಂತ ಅನಿಸ್ತಿದೆ. ಸತ್ಯ ಹೇಳು ಯಶೋಧ. ಯಾಕೆ ಯಶೋದ ಸುಮ್ಮನೆ ನಿಂತಿದ್ಯಾ? ಆ ಭೂತನೇ ನಿನ್ನನ್ನು ಆಸ್ಪತ್ರೆಗೆ ಸೇರ್ಸೋದಕ್ಕೆ ಕಾರಣ ಅಂತ ಒಪ್ಕೋ. ಇಲ್ಲ, ಅದೆಲ್ಲ ಸುಳ್ಳು. ನೀ ಸತ್ಯ ಹೇಳಲ್ಲ ಅಲ್ವಾ? ನನಗೀಗ ಅರ್ಥ ಆಗ್ತಿದೆ ನಿನ್ನ ಆ ವಿಚಿತ್ರ ನಡವಳಿಕೆ ಹಿಂದೆ ಆ ಭೂತದ ಕೈವಾಡ ಇದೆ ಅಂತ. ಈ ಭೂತದಿಂದನೇ ನಿನ್ನ ಆರೋಗ್ಯ, ನಿನ್ನ ಮನಸ್ಥಿತಿ ಎಲ್ಲ ಕೆಟ್ಟಿರೋದು. ಆ ಭೂತನೇ ನೀನು ಏನು ಮಾತಾಡದೇ ಇರೋ ಹಾಗೆ ನಿನ್ನ ಬಾಯಿ ಕಟ್ಟಾಕಿದೆ. ಈಗ ನಾನೊಂದು ತೀರ್ಮಾನ ಹೇಳ್ತೀನಿ, ಎಲ್ಲರೂ ಕೇಳಿಸ್ಕೊಳ್ಳಿ. ರಾಗಿಣಿ ಮನೆ ಬಿಟ್ಟು ಹೋಗ್ತಾಳ ಇಲ್ವೋ ಅದು ನನಗೆ ಗೊತ್ತಿಲ್ಲ. ನಾನಂತೂ ಈ ಭೂತದ ಮನೇಲಿ ಇರಲ್ಲ. ನಾನು ಇವತ್ತೇ ಈ ಮನೆ ಬಿಟ್ಟು ಹೊರಟೋಗ್ತೀನಿ. ಬರೋರು ನನ್ನ ಜೊತೆ ಬರ್ಬೋದು, ನಾನು ಹೋಗೋದು ಗ್ಯಾರಂಟಿ. ನೀವೆಲ್ಲ ಡಿಸೈಡ್ ಮಾಡಿ ಈ ಮನೇನ ಬಿಟ್ಟು ಹೋಗೋದು ಅಂತ ತೀರ್ಮಾನ ಮಾಡಿದ್ರೆ ನಾವು ಈ ಮನೇನ ಖಾಲಿ ಮಾಡಿ ಹೊರಟೋಗೋಣ. ಅಜ್ಜಿ, ತಮ್ಮನವರಪ್ಪ ಎತ್ಕೊಂಡೋದ್ರು, ಮನೆ ಬಿಟ್ಟು ಹೋಗ್ತಾರಂತೆ. ಅಮ್ಮ ಇರಮ್ಮ, ನಾನು ಬಂದೆ. ಕಿಶೋರ್ ಪುಟ, ನೀನು ಇಲ್ಲೇ ಇರು, ನಾನು ಲಗೇಜ್ ರೆಡಿ ಮಾಡ್ತೀನಿ. ರೀ ರೀ, ಏನು ಮಾಡ್ತಾ ಇದ್ದೀರಾ? ನಾನು ಹೇಳಿದ್ದನ್ನೇ ಮಾಡೋದು. ನಾನು ಹೇಳಿದ್ನಲ್ಲ ಯಶೋಧ, ಈ ಮನೆ ಬಿಟ್ಟು ಹೊರಟೋಗೋಣ. ಅಲ್ಲ ರೀ, ಹೀಗೆ ಏಕಾಏಕಿ ನಾವು ಎಲ್ಲಿಗೆ ಅಂತ ಹೋಗೋದು? ಎಲ್ಲಾದರೂ ಹೋಗೋಣ.
ಯಾವುದಾದ್ರೂ ಹಾಳು ಗುಡಿಲೋ ಇಲ್ಲ ಮಂಟಪದಲ್ಲೋ ಇದ್ರೂ ಸರಿ, ಆದರೆ ಈ ಭೂತದ ಮನೇಲಿ ಮಾತ್ರ ಇರೋದು ಬೇಡ. ರೀ, ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಅಂತ ಯಾವ ಕೆಟ್ಟ ಶಕ್ತಿನೂ ಇಲ್ಲಿಲ್ಲ. ಖಂಡಿತ ಇದೆ. ನಾನು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, ಅದು ನಿನಗೂ ಗೊತ್ತಿದೆ. ಆದರೆ ನೀ ಅದನ್ನ ಒಪ್ಕೋತಿಲ್ಲ. ಯಾಕೆಂದ್ರೆ ಆ ಭೂತ ನಿನ್ನನ್ನ ಆವರಿಸ್ಕೊಂಡ್ಬಿಟ್ಟಿದೆ. ನಿನ್ನ ವಶೀಕರಣ ಮಾಡಿಕೊಂಡು ನಿನ್ನ ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸ್ಬಿಟ್ಟಿದೆ. ಅದಕ್ಕೆ ವಿರುದ್ಧವಾಗಿ ನಿನ್ನಿಂದ ನಡ್ಕೊಳಕ್ ಆಗಲ್ಲ. ಆ ಭೂತನು ನಿನ್ನ ನಡ್ಕೊಳಕ್ ಬಿಡಲ್ಲ. ದೇವ್ರೆ, ನಾನು ನಿಮ್ಗೆ ಹೇಗೆ ಹೇಳಲಿ? ಇನ್ನೇನು ಹೇಳೋದು ಬೇಡ, ನನ್ನ ಮಾತು ಕೇಳು. ಎಲ್ಲ ಮರೆತು ನನ್ನ ಜೊತೆ ಹೊರಟ್ಬಿಡು. ಬೇಡಮ್ಮ, ನನ್ನ ಬಿಟ್ಟೆಲ್ಲೂ ಹೋಗ್ಬೇಡಮ್ಮ. ಇಲ್ಲ ರೀ, ನಾನು ಈ ಮನೆ ಬಿಟ್ಟು ಎಲ್ಲೂ ಬರೋದಿಲ್ಲ. ಯಶೋದ, ನಿನ್ನ ಹಠನೇ ಸಾಧಿಸ್ಬೇಡ. ನೋಡು, ಈ ಮಗು ನೋಡು. ಮಕ್ಕಳೇ ಇಲ್ದಿರೋ ನಮಗೆ ಒಂದು ಒಳ್ಳೆ ಮಗು ಸಿಕ್ಕಿದೆ. ಈ ಮಗುಗೆ ಒಂದು ಒಳ್ಳೆ ಭವಿಷ್ಯ ನಿರ್ಮಾಣ ಮಾಡಬೇಕು. ಇವನಿಗೊಂದು ಒಳ್ಳೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿಕೊಡ್ಬೇಕು. ಈ ಭೂತ ದೆವ್ವಗಳ ಮಧ್ಯೆ ಬೆಳೆದ್ರೆ ಇವನ್ ತಲೆನೂ ಕೆಟ್ಟ ಹೋಗುತ್ತೆ. ಮೊದಲು ಮನೆ ಬಿಟ್ಟು ಹೊಟ್ಟೋಗೋಣ. ಎಲ್ಲರೂ ಅಭಿಪ್ರಾಯ ಅದೇ ಆಗಿರುವಾಗ ನೀನು ಒಬ್ಳೇ ಯಾಕೆ ವಿರೋಧಿಸ್ತಿದ್ಯಾ? ರೀ, ನಾನು ಇನ್ನೂ ನಿನ್ನೆ ತಾನೇ ಹಾಸ್ಪಿಟ್ಲಿಂದ ಬಂದಿದ್ದೀನಿ. ಈಗ ನಾನು ಏನು ಹೇಳೋ ಸ್ಥಿತಿಲಿ ಇಲ್ಲ. ನಂಗೆ ಸ್ವಲ್ಪ ಟೈಮ್ ಕೊಡಿ, ಆಮೇಲೆ ನಾನು ನಿಧಾನವಾಗಿ ಎಲ್ಲ ಹೇಳ್ತೀನಿ. ಸದ್ಯಕ್ಕೆ ಮನೆ ಬಿಟ್ಟು ಹೋಗೋ ನಿರ್ಧಾರನ ಬಿಟ್ಬಿಡಿ. ಇದೊಂದು ಮಾತ್ರ ಕೇಳಬೇಡ. ನಾನು ತೀರ್ಮಾನ ತಗೊಂಡಾಗಿದೆ. ನಾನು ಈ ಮನೆ ಬಿಟ್ಟು ಹೋಗೇ ಹೋಗ್ತೀನಿ. ಯಾವ ಶಕ್ತಿನೂ ನನ್ನನ್ನು ತಡೆಯೋಕ್ಕಾಗಲ್ಲ. ಅಮ್ಮ, ನಾವ್ ಈ ಮನೆ ಬಿಟ್ಟು ಹೋಗ್ತೀವಾ? ಇಲ್ಲ ಪುಟ್ಟ, ನಾವೆಲ್ಲೂ ಹೋಗ್ತಾ ಇಲ್ಲ. ಹೋಗ್ತಾ ಇದೀವಿ ಕಿಶೋರ್. ನೀನು ಅಪ್ಪನ ಜೊತೆ ಮನೆ ಬಿಟ್ಟು ಬರ್ತೀಯ? ಇಲ್ಲ, ನನ್ನ ಅಮ್ಮ ಮತ್ತೆ ಅಕ್ಕನ್ ಬಿಟ್ಟು ನಾನೆಲ್ಲೂ ಬರಲ್ಲ. ಅಕ್ಕನ? ಯಾವಕ್ಕ? ಇದು 10ನೇ ಸಾರಿ ಇವನ್ ಬಾಯಿಂದ ಅಕ್ಕ ಅಕ್ಕ ಅಂತ ಕೇಳ್ತಾ ಇರೋದು. ಯಾರು ಇವನಕ್ಕ? ಎಲ್ಲಿದ್ದಾಳು ಇವನಕ್ಕ? ನನಗೀಗ ಚೆನ್ನಾಗಿ ಅರ್ಥ ಆಗ್ತಿದೆ. ಆ ಭೂತವನ್ನೇ ತಾನೆ ನೀನು ಅಕ್ಕ ಅಕ್ಕ ಅಂತ ಈ ಮಗುಗೆ ತಲೆ ತುಂಬಿರೋದು. ಛೇ, ನಾನು ಏನು ಆಗಬಾರ್ದು ಅಂತಿದ್ನೋ ಅದೇ ಆಗೋಗಿದೆ. ಈ ಮಗುಗೂ ಆ ಭೂತದ ಹುಚ್ಚಿಡಿಸ್ಬಿಟ್ಟಿದ್ಯಾ? ಆ ಭೂತ ಈ ಮಗು ಮೇಲೆ ಕಂಟ್ರೋಲ್ ತಗೊಂಡಿದೆ. ಇಲ್ಲ, ಇಷ್ಟೆಲ್ಲ ಆದ್ಮೇಲೂ ಯಾರು ಏನೇ ಹೇಳಿದ್ರು ಈ ಮನೇಲಿ ಇರಕ್ಕೆ ಸಾಧ್ಯನೇ ಇಲ್ಲ. ನೀನು ನನ್ನ ಜೊತೆ ಬರಲೇಬೇಕು ಯಶೋದ. ಮೊದಲು ಲಗೇಜ್ ಪ್ಯಾಕ್ ಮಾಡು. ಮಗನ ಮಗನ, ಅರೆ ಯಾಕೋ ಪುಟ್ಟ ಅಳ್ತಾ ಇದೀಯಾ? ಏನಾಯ್ತು? ಮತ್ತೆ ಎಲ್ಲರೂ ನನ್ನ ಬಿಟ್ಟು ಹೋಗ್ತಾರಂತೆ. ಇಲ್ಲ ಪುಟ್ಟ, ನಿಮ್ಮಮ್ಮ ನಿನ್ನ ಬಿಟ್ಟೆಲ್ಲೂ ಹೋಗಲ್ಲ. ನಾನು ಅಷ್ಟೇ ನಿನ್ನ ಜೊತೆಲೇ ಇರ್ತೀನಿ. ಇಲ್ಲ ಅಜ್ಜಿ, ಕಿಶೋರ್ ಅಪ್ಪ ಅಮ್ಮನ್ನ ಮನೆ ಬಿಟ್ಟು ಹೋಗೋಣ ಬಾ ಅಂತ ಕರೀತಿದ್ದಾರೆ. ನಾನು ಭೂತ ಅಂತೆ
ತಮ್ಮನ ತಲೆ ಕೆಡಿಸಿದನಂತೆ. ಯಾರಮ್ಮ ಹಾಗೆಲ್ಲ ಮಾತಾಡಿದ್ದು? ನಿನ್ನನ್ನು ಹಾಗಾದ್ರೆ ಆ ದೇವರು ಮೆಚ್ಚುತ್ತಾನೇನಮ್ಮ? ಹಾಗದ್ದವ್ರ ಬಾಯಲ್ಲಿ ಹುಳ ಬಿದ್ದು ಹೋಗುತ್ತೆ. ಅಜ್ಜಿ, ನೀನು ಕಿಶೋರಪ್ಪನ್ಗೆ ಮನೆ ಬಿಟ್ಟು ಹೋಗ್ಬೇಡಂತ ಹೇಳಜ್ಜಿ. ಈಗ ಮೊದಲಿನ ಪರಿಸ್ಥಿತಿ ಇಲ್ಲ ಬಂಗಾರಿ. ನನಗೆ ಕಣ್ಣು ಕಾಣೋಲ್ಲ, ಕಿವಿ ಕೇಳೋಲ್ಲ. ಈ ಮುದುಕಿನ ಕಂಡ್ರೆ ಎಲ್ರಿಗೂ ಒಂದು ರೀತಿ ಅಸಡ್ಡೆ, ತಿರಸ್ಕಾರ. ನನ್ನ ಮಾತು ಯಾರಮ್ಮ ಕೇಳ್ತಾರೆ? ರಾಜೀವ ಮೊದಲಿನಲ್ಲೂ ಹಠಮಾರಿ. ಅವನು ಒಂದು ಸಲ ತೀರ್ಮಾನ ತಗೊಂಡ ಅಂದರೆ ಅದನ್ನು ಬದಲಾಯಿಸೋದು ತುಂಬಾ ಕಷ್ಟ. ಅದೇನು ಮಾಡೋದಕ್ಕೆ ಸಾಧ್ಯ ಅಮ್ಮ? ಹಾಗಿದ್ರೆ ನೀವೆಲ್ಲ ನನ್ನ ಬಿಟ್ಟು ಹೋಗ್ತೀರಾ? ನೀವೆಲ್ಲ ಕೆಟ್ಟೋರು. ನನ್ನ ಮೇಲೆ ಒಂಚೂರು ಪ್ರೀತಿ